ಹಾಯ್ ಡಿಯರ್ ವ್ಯೂವರ್ಸ್, ನೀವು ನೋಡ್ತಾ ಇದ್ದೀರಾ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ರಾಶ್ಮಿ. ಬ್ಯಾಂಕ್ಗಳಿಂದ ಗ್ರಾಹಕರ ಸುಲಿಗೆ ನಿಲ್ಲಿಸಲು ಆನ್ಲೈನ್ ಅಭಿಯಾನ. ಭಾರತದಲ್ಲಿ ರಾಷ್ಟ್ರೀಕೃತ ಬ್ಯಾಂಕ್ಗಳ ಬಗ್ಗೆ ವಿಪರೀತ ನಂಬಿಕೆ ವಿಶ್ವಾಸ ಎಲ್ಲಾನೂ ಇದ್ದ ಕಾಲು ಒಂದಿತ್ತು. ಆದರೆ ಇತ್ತೀಚೆಗೆ ಅಂದ್ರೆ ಅಪನಗದೀಕರಣದ ವ್ಯಾಯಾಮ ಶುರುವಾದ ನಂತರ ಎಲ್ಲಾನೂ ಬರಿದಾಗಿ ಅಪನಂಬಿಕೆ ಎದ್ದು ಕಾಣ್ತಾ ಇದೆ. ಡಿಜಿಟಲ್ ಪಾವತಿಯನ್ನು ಉತ್ತೇಜಿಸುತ್ತೇವೆ ಅನ್ನೋ ಆಶ್ವಾಸನೆ ನೀಡಿ ಎಲ್ಲೆಡೆ ಡೆಬಿಟ್ ಕ್ರೆಡಿಟ್ ಕಾರ್ಡ್ ಬಳಸಿ ಅಂತ ಹೇಳಿದ್ರು. ಇಂಥ ಮಾತನ್ನೇ ನಂಬಿ ನೆಲಮಂಗಲದ ವಿಠಲ ಎಂಬುವರು ಪೆಟ್ರೋಲ್ ಬಂಕ್ ನಿಂದ ಹಿಡಿದು ತಮ್ಮದೇ ಕೆಲಸಕ್ಕೆ ಬರೋವರೆಗೂ ಸಹ ಡೆಬಿಟ್ ಕಾರ್ಡ್ ನಿಂದ ಹಣ ಪಾವತಿಸಿದ್ದಾರೆ, ನೆಟ್ ಟ್ರಾನ್ಸ್ಫರ್ ಮಾಡಿದ್ದಾರೆ. ತಿಂಗಳ ಮಧ್ಯದಲ್ಲಿ ಅಕೌಂಟ್ ಮಾಹಿತಿ ನೋಡೋಣ ಅಂತ ಪರಿಶೀಲಿಸಿದ್ರೆ ಮಧ್ಯ 10, 15, 20 ರೂಪಾಯಿನ ಬ್ಯಾಂಕ್ ಖಾತೆಯಿಂದ ಕಟ್ ಮಾಡಲಾಗಿದೆ. ಇದರಿಂದ ಕೋಪಗೊಂಡ ವಿಠಲ ಅವರು ಬ್ಯಾಂಕ್ಗೆ ವಿಚಾರಿಸಲು ಹೋದ್ರೆ ಸುಮ್ನೆ ಒಂದು ನಗೆಯೊಂದನ್ನ ಬಿಸಾಡಿದ ಬ್ಯಾಂಕ್ ಮ್ಯಾನೇಜರ್ ಇದ್ಯಾವಾಗಿಂದನೂ ಜಾರಿಯಲ್ಲಿದೆ ನಿಮ್ಗೆ ಗೊತ್ತಿಲ್ವೇ ಅಂತ ಮಾತ್ ಮುಗಿಸಿದಾರಂತೆ. ಇನ್ನು ತಿಂಗಳಿಗೆ 4 ಬಾರಿ ನಗದು ಜಮೆ ತೆಗೆದುಕೊಳ್ಳುವ ವ್ಯವಹಾರ ಮಾಡಬಹುದು, ಆಮೇಲೆ ಇಂತಿಷ್ಟು ಶುಲ್ಕ ಬೀಳತ್ತೆ. ಎಟಿಎಂ ನಲ್ಲಿ ಇಂತಿಷ್ಟೇ ಬಾರಿ ಹಣ ತೆಗಿಬಹುದು, ಆಮೇಲೆ ಇಂತಿಷ್ಟು ಶುಲ್ಕ ಪಾವತಿಸಿ. ಇವೆಲ್ಲ ತುಂಬಾ ಮಾಮೂಲು ಅನ್ನುವಂತೆ ಬ್ಯಾಂಕ್ಗಳು ಗ್ರಾಹಕರ ಜೇಬಿಗೆ ದೊಡ್ಡ ಸೈಜಿನ ಕತ್ರಿಯನ್ನೇ ಇಟ್ಟಿದೆ. ಇನ್ನು ದೇಶದ ಎಲ್ರಿಗೂ ಬ್ಯಾಂಕ್ ಖಾತೆ ಇರ್ಲಿ ಅಂತ ಜನ್ಧನ್ ಯೋಜನೆ ಜಾರಿಗೆ ತಂದಿದ್ದು ಯಾವ ಪುರುಷಾರ್ಥಕ್ಕೆ? ಉಳಿತಾಯವನ್ನ ಪ್ರೋತ್ಸಾಹಿಸುವ ಉದ್ದೇಶದಿಂದ ತಾನೇ. ಇಂಥ ಶುಲ್ಕದ ಮಾಹಿತಿ ಬ್ಯಾಂಕ್ಗಳಿಂದ ಎಲ್ಲಾ ಗ್ರಾಹಕರನ್ನು ತಲುಪಿದ್ಯಾ? ಅದರಲ್ಲೂ ಆಯಾ ರಾಜ್ಯದಲ್ಲಿ ಜನರು ಆಡುವ ಭಾಷೆಯಲ್ಲಿ ಮಾಹಿತಿ ರವಾನೆ ಆಗಿದ್ಯಾ? ಇದಕ್ಕೆಲ್ಲ ಆನ್ಸರ್ ಇಲ್ಲ ಅಂತಾನೆ ಬರುತ್ತೆ. ಜನರು ಹಣವನ್ನ ಬ್ಯಾಂಕ್ಗೆ ಹಾಕಬಾರದು ಅನ್ನೋದೇ ಈ ನಿಯಮಗಳ ಉದ್ದೇಶನ. ಇನ್ನು ಡಿಜಿಟಲ್ ಪೇಮೆಂಟ್ ಬಗ್ಗೆ ಪುಕ್ಸಟ್ಟೆ ಭಾಷಣ ಕೊಡ್ತಾರಲ್ಲ, ಎಷ್ಟ್ ಕಡೆ ಸ್ವೈಪಿಂಗ್ ಮೆಷಿನ್ ಗಳು ಬಂದಿವೆ, ಎಷ್ಟು ವ್ಯಾಪಾರಸ್ಥರು ತಮ್ಮ ದೈನಂದಿನ ವ್ಯವಹಾರದಲ್ಲಿ ಡೆಬಿಟ್ ಕ್ರೆಡಿಟ್ ಕಾರ್ಡ್ ಗಳನ್ನ ಅಥವಾ ಬೇರೆ ವಿಧದ ಡಿಜಿಟಲ್ ಪಾವತಿಯನ್ನ ಪಡಿತಾ ಇದ್ದಾರೆ. ಪ್ರವಾಸಿ ಸ್ಥಳಗಳಲ್ಲಿ ಇರುವ ಹೋಟೆಲ್ಗಳು, ಮದುವೆ ಛತ್ರಗಳು, ದಿನಸಿ ಮಳಿಗೆಗಳು ಇಲ್ಲ. ಇಂತ ಹಲವರು ನಗದು ಕೊಡಿ ಅಂತ ಮುಲಾಜಿಲ್ದೆ ಕೇಳ್ತಾರೆ. ಬ್ಯಾಂಕ್ಗಳ ಇಂತ ರೂಲ್ಸ್ ಗಳಿಂದ ರೋಸತ್ತ ಜನರು ಬ್ಯಾಂಕ್ ವ್ಯವಹಾರಗಳನ್ನೇ ಮಾಡೋದಿಲ್ಲ ಅನ್ನೋಷ್ಟು ಸಿಟ್ಟು ವ್ಯಕ್ತಪಡಿಸ್ತಾ ಇದ್ದಾರೆ. ಆದ್ರೆ ಏನ್ ಪ್ರಯೋಜನ? ಎಟಿಎಂ ನಲ್ಲಿ ಹಣ ಇಲ್ಲ, ಬ್ಯಾಂಕ್ಗಳಲ್ಲಿ ಹಣ ಇಲ್ಲ. ತೀರಾ ಇತ್ತೀಚೆಗೆ ಯಾವಾಗ ಏನೋ ಎಂಬ ಗಾಬರಿಯಲ್ಲಿ ಹಲವೆಡೆ ಕಾರ್ಡ್ ಪೇಮೆಂಟ್ ತಗೊಳ್ತಾ ಇಲ್ಲ. ಇದರ ಜೊತೆಗೆ ಬ್ಯಾಂಕ್ ನಿಂದ ಇಷ್ಟೇ ವ್ಯವಹಾರ ಮಾಡಬೇಕು ಅಂತ ರೂಲ್ಸ್ ಬೇರೆ, ಅದರ ಮೇಲೆ ಫೈನ್ ಬೇರೆ. ನಾವು ಬದುಕೋದು ಹೇಗೆ ಸ್ವಾಮಿ, ಗ್ರಾಹಕರನ್ನ ದೋಚೋದನ್ನ ನಿಲ್ಸಿ ಅಂತ ಸುಚೇತಾ ದಲಾಲ್ ಅನ್ನೋರು ಆನ್ಲೈನ್ ಅಭಿಯಾನಕ್ಕೆ ಲಗ್ಗೆ ಇಟ್ಟಿದ್ದಾರೆ. ಹೌದು, ಬ್ಯಾಂಕ್ಗಳಿಂದ ನಮಗೂ ತೊಂದರೆ ಆಗಿದೆ ಅಂತ ನೀವು ಹೇಳ್ಕೊಳ್ಬೇಕು ಅನ್ನೋದಾದ್ರೆ ಈ ಅರ್ಜಿಗೆ ಒಪ್ಪಿಗೆ ಸೂಚಿಸಿ. ಸೊ ಇಂಥ ಎಲ್ಲಾ ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡೋಕೋಸ್ಕರ ಸುಚೇತಾ ದಲಾಲ್ ಅನ್ನೋರು ಆನ್ಲೈನ್ ಅಭಿಯಾನ ಶುರು ಮಾಡ್ಕೊಂಡಿದ್ದಾರೆ. ಇದಕ್ಕೆ ನೀವು ಕೂಡ ಸಪೋರ್ಟ್ ಕೊಡ್ಬೇಕು ಅಂತ ಅನ್ಸಿದ್ರೆ ಧಾರಾಳವಾಗಿ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ನಿಮ್ಗೆ ಏನೇ ಅನ್ಸಿದ್ರು ಅದನ್ನ ಕಾಮೆಂಟ್ ಮಾಡಿ ಕಳಿಸಿ. ಹಾಗೆ ಮತ್ತಷ್ಟು ಸುದ್ದಿಗೆ ನೀವು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್. ಅಂಡ್ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ.